ಸೊ ಈ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಏನಿದೆ ತುಂಬ ಸೂಕ್ಷ್ಮವಾದ ವಿಚಾರ ಇದು. ಯಾಕೆಂತಂದರೆ ಪ್ರಬಲ ಸಮುದಾಯವನ್ನು ಎದುರಾಕೊಳ್ಬೇಕಾಗುತ್ತೆ ಅಂತ ಸರ್ಕಾರ ಈಗ ಎಚ್ಚರಿಕೆಯ ನಡೆಯನ್ನು ಇಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟ ಈಗ ಸರ್ಕಾರದ ಎಚ್ಚರಿಕೆ ನಡೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿವಾದದಂತೆ ಇದು ಆಗಬಾರದು. ಆವಾಗ ಭಾರಿ ಹೊಡೆತ ಕೊಟ್ಟಿತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ 2018ರಲ್ಲಿ ಎಲೆಕ್ಷನಲ್ಲಿ ಸೋಲಿಸಿದ್ರು. ಪಂಚಮಸಾಲಿ ಹೋರಾಟ ಗೊಂದಲದ ಬಗ್ಗೆ ಎಚ್ಚರ ಇರಲಿ ಅಂತ ಎಲ್ರಿಗೂ ಹೇಳಿದಾರಂತೆ. ಲಿಂಗಾಯತ ವಿರೋಧಿ ಸರ್ಕಾರ ಅಂತ ಇದು ತಿರುವನ್ನು ಪಡ್ಕೋಬಹುದು. ಪಂಚಮಸಾಲಿ ಹೋರಾಟದ ಎಫೆಕ್ಟ್ ಪಕ್ಷದ ಮೇಲೆ ಆಗಬಾರದು. ಲಿಂಗಾಯತ ಶಾಸಕ ಹಾಗೂ ಸಚಿವರಿಗೆ ಸಿಎಂ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಈ ಹಿಂದೆ ಆದಂತಹ ತಪ್ಪು ಮತ್ತೆ ಆಗಬಾರದು ಅಂತ ತಮ್ಮ ಸಂಪುಟದ ಸಚಿವರಿಗೆ ಶಾಸಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮುದಾಯ ಅಂತ ಬಂದಾಗ ನಾವು ಸಮುದಾಯದ ಪರನೇ ನಿಲ್ತೀವಿ, ಅಧಿಕಾರಕ್ಕೋಸ್ಕರ ಹಾತೊರೆಯಲ್ಲ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದರು. ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳು ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಹೋರಾಟದ ಪ್ರಶ್ನೆ ಈಗ ಬರೋದಿಲ್ಲ. ಈಗ ನಮ್ಮ ಮುಂದೆ ಇರುವಂಥದ್ದು ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ನಮ್ಮ ಕೈಯಲ್ಲಿಂದ ಮುಂದೆ ಹೋಗ್ಬಿಟ್ಟಿದೆ. ಯಾಕಂದರೆ ಈಗ ಸುಪ್ರೀಂ ಕೋರ್ಟ್ ಹಂತದಲ್ಲಿ ಈ ಕೇಸ್ ನಡೀತಾ ಇರುವಂಥದ್ರಲ್ಲಿ ಈ ಹೋರಾಟದ ದಿಕ್ಕು ದೆಸೆ ಏನಾಗುತ್ತೆ ಅನ್ನೋದು ಎಲ್ಲರೂ ಕನ್ಫ್ಯೂಷನ್ನಲ್ಲಿದ್ದೀವಿ. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಕೈ ಕಟ್ಟಾಕಿದ್ದಾರೆ BJP ಸರ್ಕಾರದವರು. 2D 2C ಮಾಡಿಬಿಟ್ಟು ಗೊಂದಲ ಸೃಷ್ಟಿ ಮಾಡಿ ಅಂಡರ್ಟೇಕಿಂಗ್ ಕೊಟ್ಟಂಗೂ ಮಾಡಿದ್ರು, ಈ ಕಡೆ ಕಸ್ಕೊಂಡಂಗೂ ಮಾಡಿದ್ರು, ಬೇರೆ ಸಮಾಜಕ್ಕೆ ಅನ್ಯಾಯನೂ ಮಾಡೋ ಹಾಗೆ ಮಾಡಿದ್ರು. ಸೊ ಸಂಪೂರ್ಣವಾಗಿ ಗೊಂದಲವನ್ನು ಮಾಡಿಟ್ಟಿದ್ದಾರೆ.